ನೈಟ್ ಎಲ್ಲ ತಲೆನೋವೇ ಇತ್ತಲ್ಲ. ಸ್ವಲ್ಪ ಇನ್ನೂ ಅದೇ ಒಂದು ಇದ್ರಲ್ಲಿ ಇದೆ, ಹೋಗಿದೆ ತಲೆನೋವು. ಬಟ್ ಅದು ಇನ್ನೂ ಸುಧಾರಿಸ್ಕೊಳ್ಳೋಕೆ ಇನ್ನೂ ಟೈಮ್ ತಗೊಳ್ತಾ ಇದೀನಿ. ಈ ಮಟ್ಟಕ್ಕೆ ಬಂದ್ಬಿಡುತ್ತೆ ನೋಡಿ, ಒಂದ್ ಇಡೀ ದಿನ ವೇಸ್ಟ್ ಆಗ್ಬಿಡುತ್ತೆ ತಲೆನೋವುಗಳು ಬಂದ್ರೆ ಈ ತರ. ಪಾಪ ರಿಸೀವ್ ಮಾಡ್ದ 3:15 4:13 ನನ್ನ ಜೊತೆ ಆನ್ಲೈನ್ ಅಲ್ಲೇ ಇದ್ಕೊಂಡು ಅರ್ಧ ಗಂಟೆ ಮೇಲೆ. ಅದಕ್ಕೋಸ್ಕರ ನನ್ಗೇನ್ ತಲೆನೋವು ಬರ್ಲಿಲ್ಲ, ವಿನು ಹಂಗೆ ಹೇಳ್ದ ಅಂದ್ಬಿಟ್ಟು. ಅದು ನಿನ್ನೆ ಊಟ ಮಾಡೋ ಟೈಮಲ್ಲಿ ರ್ಯಾಪ್ ಬಿಲ್ಡ್ ಆಗುತ್ತೆ. ಬರೀ ಫೋನ್ ನಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಸುಖಕ್ಕೆ ಆಗ್ತೀವಿ ಅನ್ನೋದು ಏನ್ ಗ್ಯಾರಂಟಿ ಅಂತ ನಾನು. ಬಟ್ ಅರ್ಧ ಮುಕ್ಕಾಲ್ ಗಂಟೆವರೆಗೂ ಆನ್ಲೈನ್ ಅಲ್ಲಿ ಇದ್ದು, ಐ ಥಿಂಕ್ 40 minutes ವರೆಗೂ ಆನ್ಲೈನ್ ಅಲ್ಲಿ ಇದ್ದು ₹307 ಇಷ್ಟೆಲ್ಲ ಬಂದಿದೆ. ಏನೇನು ಬಂದಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ಟೈಮ್ ಬಂದು 3:25 17ನೇ ತಾರೀಕು. ತಲೆ ಸಿಕ್ಕಾಪಟ್ಟೆ ಮತ್ತೆ ನೋವು ಬಂದಿತ್ತು, ಈಗ ನೋವ್ತಾನೆ ಇದೆ. ನೋಡಿ ವಾಶ್ರೂಮ್ಗೂ ಹೋಗಿ ಬಂದೆ, ಸಿಕ್ಕಾಪಟ್ಟೆ ನೋವ್ತಿದೆ. ಈಗ ವಿನುಗೆ ಮೊದ್ಲು ಫೋನ್ ಮಾಡಿ ಹೇಳ್ಬೇಕು, ಎಷ್ಟ್ ಸತಿ ವಿಡಿಯೋ ಕಾಲ್ ಮಾಡ್ತಾನೆ ಒಂದ್ ದಿವ್ಸಕ್ಕೆ. ತುಂಬಾ ಫೋನ್ ಮಾಡಿದ್ರು ತುಂಬಾ ಕಷ್ಟ ಆಗತ್ತೆ ನನ್ಗೆ. ಅಮ್ಮ ಸಿಕ್ಕಾಪಟ್ಟೆ ನನ್ ಕೆಲ್ಸದ ಕಡೆ ಗಮನ ಕೊಡಕ್ ಆಗಲ್ಲ. ಅವನು ಅವ್ರ ಊರಿಂದ ಬಂದು ಯಾರೋ ಅವ್ರ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ಅವ್ರ ರಿಲೇಟಿವ್ ಅಥವಾ ಅವ್ರ ಫ್ಯಾಮಿಲಿ ಫ್ರೆಂಡ್ ಹೆಸರು ಹೇಳ್ತಾ ಇರ್ತಾನೆ. RR ನಗರ್ಗೆ ಹೋಗಿ ಬರ್ತಾ ಇರ್ತಾನೆ. ಪಾಪ ನಿನ್ನೇನು ಹೋಗಿ ಬಂದಿದ್ದ, ಎಷ್ಟ್ ಸತಿ ವಿಡಿಯೋ ಕಾಲು ನೋಡಿ. ಇಲ್ಲಿ ಟೈಮ್ ಸ್ವಲ್ಪ ವಾಯ್ಸ್ ಹೋಗ್ಬಿಡ್ತು ಸ್ನೇಹಿತರೆ. ಟೈಮ್ ನೋಡಿದ್ರಿ ಅಲ್ವಾ, 3:27 ಆಗಿತ್ತು. ಅವತ್ತು 17ನೇ ತಾರೀಕು ಫೆಬ್ರವರಿ. ಸೊ ವಿನು ಆಕ್ಚುಲಿ ಹಗ್ಲಗ್ಲ ಪಾಪ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಯಾಕೆ ವಿಡಿಯೋ ಕಾಲ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಎವ್ರಿ ಒನ್ ವಾಂಟ್ಸ್ ಟು ಬಿ ವ್ಯಾಲಿಡೇಟೆಡ್. ಅಂದ್ರೆ ವ್ಯಾಲಿಡೇಷನ್ ಅನ್ನೋದು ತುಂಬಾ ಮುಖ್ಯ. ಅಲ್ಲಿ ನಾನಿವಾಗ ಮನಸ್ಫೂರ್ತಿಯಾಗಿ ಒಬ್ರನ್ನ ವ್ಯಾಲಿಡೇಷನ್ ಮಾಡ್ತಾ ಇದೀನಿ ಅಂದ್ರೆ ಅವ್ರಿಗೆ ಹಗ್ಲಗ್ಲ ವ್ಯಾಲಿಡೇಷನ್ ಬೇಕು ಅನ್ನೋ ತರ ಆಗಿ ತುಂಬಾ ಸತಿ ಇವಾಗ ಹೋಟೆಲ್ ಹತ್ಮದ್ಮೇಲೂ ವಿಡಿಯೋ ಕಾಲು, ಇಳಿದ್ಮೇಲೂ ವಿಡಿಯೋ ಕಾಲು, ಅಲ್ಲಿ ರೀಚ್ ಆದ್ಮೇಲೆ ವಿಡಿಯೋ ಕಾಲು, ಹೀಗೆ ಮಾಡ್ತಾನೆ ಇದ್ದ. ಅದಕ್ಕೋಸ್ಕರ ನಾನು ಹೇಳಿರೋದಷ್ಟೇ. ಬಟ್ ಇಲ್ಲಿ ವಿಡಿಯೋ ಕಾಲ್ ಮಾಡಿದ್ ಒಂದಕ್ಕೆ ತಲೆನೋವು ಬಂತು ಅಂತ ಅಲ್ಲ, ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಹಿಂದಿನ ದಿವಸ ಕೂಡ ತಲೆನೋವು ಬಂದಿತ್ತಲ್ವಾ, ಒಂದು ದಿನದ ಡೈಲಿ ರೊಟೀನ್ ಕೂಡ ನಂದು ತುಂಬಾನೇ ವ್ಯತ್ಯಾಸ ಆಗ್ಬಿಟ್ಟಿತ್ತು. ಹಾಗಾಗಿ ಅದು ಕೂಡ ಒಂದ್ ರೀಸನ್ ಇರುತ್ತೆ. ಕಂಪ್ಲೀಟ್ ಆಗಿ ನೋಡಿ, ಓಕೆನಾ. ರೆಕಾರ್ಡೇ ಆಗ್ತಾ ಇರ್ಲಿಲ್ಲ ಇಷ್ಟೊತ್ತವರೆಗೂ. 17ನೇ ತಾರೀಕು ನೈಟು 3:30 ಸಿಕ್ಕಾಪಟ್ಟೆ ತಲೆನೋವು ಬಂದಿದೆ. ಮತ್ತೆ ನಾನೇನು ಹೇಳ್ತಿದ್ದೆ ಅಂದರೆ, ಮತ್ತೆ ಮೋಷನ್ಗೂ ಹೋಗಿ ಬಂದೆ. ಅಂದರೆ ಮೊನ್ನೆ ಬಂದಿತ್ತು ನೋಡಿ ತಲೆನೋವು. ಅದಾದಮೇಲೆ ಎದ್ದೇಳೋದು ಲೇಟ್ ಆಯಿತು, ಮತ್ತು ವೀಡಿಯೋಸ್ ಮಾಡೋದು ಕಡೆ ಗಮನ ಕೊಡುವಾಗ ತಿನ್ನೋದು ಸ್ವಲ್ಪ ಸರಿಗೆ ತಿಂದೆ. ಬಟ್ ದೋಸೆ ತಿಂದಿದ್ದೆ, ಮನೆಯಲ್ಲೇ ಸರಿಯಾಗಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಿನ್ನೆ ನೈಟು ಹೊರಗಡೆದು. ಮತ್ತು ವಿನೋದನ್ನು ಹೇಳ್ತಾ ಇದ್ದೆ, ವಿನೋದ್ ಸುಮಾರು ವೀಡಿಯೋ ಕಾಲ್ ಮಾಡ್ತಿದ್ದ. ಮೇಯ್ನು ನಂಗೆ ಮೊನ್ನೆ ರಾತ್ರಿ ಸರಿಗಿರಲಿಲ್ಲ, ಅದು ಕಂಟಿನ್ಯೂಷನ್ ಆಗಿದೆ. ಜೊತೆಗೆ ವಿಡಿಯೋ ಕಾಲ್ ಜಾಸ್ತಿ ಮಾಡ್ತಿರ್ತಾನೆ ವಿನೋ. ನಂಗೆ ಫೋನ್ ಇನ್ಮೇಲೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕು. ಕೆಲಸಗಳ ಕಡೆ ಗಮನ ಕೊಡಬೇಕು. ಇವಾಗ ನೋಡಿ, ಮೊನ್ನೆ ನನ್ನ ಫ್ರೆಂಡ್ ಹತ್ರ ಎಷ್ಟೊತ್ತವರೆಗೂ ಮಾತಾಡಿ 1 ಗಂಟೆ ಆಗಿತ್ತು ನೋಡಿ, ಬರೀ ಟೈಪ್ ಮಾಡಿಕೊಂಡು. ಸೊ ಅದಾದಮೇಲೆ ಮಲ್ಗೋದು ಲೇಟ್ ಆಯಿತು, ಟೈಪ್ ಮಾಡೋದು, ಫೋನ್ ಯೂಸ್ ಮಾಡೋದು ಜಾಸ್ತಿ, ಅದರಿಂದ ಬಂದಿರ್ತಿತ್ತು. ಇವಾಗ ನನಗೆ ಎಡಿಟ್ ಮಾಡೋದೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಬೇಕು, ಟೈಮಿಗೆ ಸರಿಯಾಗಿ ನಾನು ರೆಸ್ಟ್ ಮಾಡಬೇಕು. ಅದಕ್ಕೆ ಸಮಸ್ಯೆ ಆದರೆ ತಲೆನೋವು ಸಿಕ್ಕಾಪಟ್ಟೆ. ಇಮೋಷನ್ಗೆ ಹೋಗಿ ಬಂದೆ. ಇನ್ನೂ ಇವಾಗಲೇ ಫೋನ್ ಮಾಡಿ ಹೇಳ್ತೀನಿ, ನಂಗೆ ಸಾಕಾಗೋಗಿದೆ, ಇನ್ಮೇಲೆ ವೀಡಿಯೋ ಕಾಲ್ ಜಾಸ್ತಿ ಮಾಡಬೇಡ ಅಂತೇಳಿ. ಜೊತೆಗೆ ನನ್ನ ಕಡೆ ನಾನು ಗಮನ ಕೊಡ್ಬೇಕು. ನೀನೇ ಪಾಪ ನೀನು ಬೇಡ ಬೇಡ ಅಂದ್ರೂ ಊಟದ್ದು ನಂದಿರಲಿ ಇವತ್ತು, ನಾನು ಮಾತ್ರ ಇರಲಿಲ್ಲ, ಚೆನ್ನಾಗಿ ತಿಂತಾಯಿನಿ ಅಂತೇಳಿ ₹200 ಆಗ್ತದೆ. ಅದು ನಾನು ಅಲ್ಲ ಆರ್ಡ್ರ್ ಮಾಡಿದ್ದೆ ಬೇಡ ಅಂತೇಳಿ. ಆಮೇಲೆ ತಿನ್ನೋವಾಗ ₹200 ಆಗ್ದ. ಬೇಡ ಅಂದರೂ ಕೇಳಿಲ್ಲ. ಖುಷಿ ಆಯಿತು, ಚೆನ್ನಾಗಿ ಮಾತಾಡ್ದ. ಇನ್ನು ಹೇಳ್ತಾ ಇದ್ದ, ನಾನು ಬರ್ತೀನಿ ನಾನು ಅಂತ ಅನ್ನೋ ಥರ ಹೇಳ್ತಿದ್ದ. ಆದಷ್ಟು ಬೇಗ ಬರ್ತೀನಿ.
ನೋಡು, ನೀನು ಬರಾಗಿದ್ರೆ ಕಷ್ಟ ಸುಖಕ್ಕಾಗಬೇಕಲ್ವಾ. ಇಲ್ಲಿ 6 ತಿಂಗಳು ನನ್ನ ಪರಿಚಯದಾಗಿಂದ ಹೇಳ್ತಾ ಇದ್ದೀನಿ, 6 ತಿಂಗಳು ನೋಡ್ತೀನಿ ಅಂತ. ಬಂದರೂ ಇರ್ತೀಯ, ಹೊರಟೋಗ್ಬಿಡ್ತೀಯ. ಯಪ್ಪ, ಎಲ್ಲರೂ ಸೇರಿ ಮತ್ತೆ ನನ್ನ ಲಾಕ್ ಮಾಡಂಗಿದ್ದೀರ ಅನ್ನೋ ಥರ ಹೇಳ್ತಿದ್ದೆ ವಿನುಗೆ. ನನಗೆ ಏನು ಅಂತಿದ್ದ ಇನ್ನು ಹೇಳ್ತಿದ್ದ ಮದುವೆ ಅನ್ನೋ ಥರ. ನಾನು ಹೇಳಿದೆ, ಯಪ್ಪ ನಂಗೆ ಮೊದಲೇ ಮದುವೆದು ಕತೆ ಯಪ್ಪ ನಂಗೆ ಒಂಥರ ಆಗ್ಬಿಟ್ಟಿದೆ. ನಾವು ಫಾರಿನರ್ಸ್ ಅಂತ ತಿಳ್ಕೊಂಡ್ಬಿಡು, ಮದುವೆ ಸವಾಸನೇ ಬೇಡ ಅಂತಿದ್ದೆ. ನೋಡಿ ತಲೆನೋವು ನೋಡಿ ನನಗೆ ನಾನು ಇರಬೇಕು ಅಂತ ಸಿಕ್ಕಾಪಟ್ಟೆ. ವಿಡಿಯೋ ಕಾಲು ಇನ್ನೋಗಿ ಇವಾಗ ವಿಡಿಯೋ ಕಾಲ್ ನಾನೇ ಮಾಡ್ತೀನಿ. 3:45 ಆಗ್ತಾಯಿದೆ ಅನಿಸುತ್ತೆ. ಆಗ್ತಾಯಿಲ್ಲ ಸ್ನೇಹಿತರೆ. 17ನೇ ತಾರೀಕು. ಸೊ ಮಧ್ಯರಾತ್ರಿ ಥರ ನಾವು ಎಷ್ಟು ಬಂದಿತ್ತಲ್ಲ. ಅದಾದ್ಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ವಿನುಗೆ ಅಂತ ಹೇಳಿದ್ನಲ್ಲ, ತಕ್ಷಣ ವಿಡಿಯೋ ಕಾಲ್ ಮಾಡಿದೆ ವಿನುಗೆ. ಅವಾಗ್ಲೇ ಮಾತಾಡ್ತಾ ಇದ್ನಲ್ಲ, ಇದು ಆಫೇ ಆಗ್ಬಿಡ್ತು. ಅಂದ್ರೆ ಬ್ಯಾಟ್ರಿ ತುಂಬಾ ಲೋ ಆಗಿತ್ತು. ಫುಲ್ಲು ಚಾರ್ಜ್ ಹಾಕೋಣ ಅಂದ್ರೆ ಕರೆಂಟ್ ಕೂಡ ಇರ್ಲಿಲ್ಲ. ಸೊ ಮತ್ತೆ ಏನ್ ಕೆಲಸ ಮಾಡೋಕ್ಕೂ ಆಗ್ಲಿಲ್ಲ. ಇವತ್ತು ಸ್ವಲ್ಪ ಸ್ಪೇಸ್ ಕೂಡ ಇಲ್ಲ. ವಿಡಿಯೋಸ್ಗಳು ಎಡಿಟ್ ಮಾಡಿ ಹಾಕೋಣ ಯೂಟ್ಯೂಬ್ಗೆ ಅಂದ್ರೆ ಯಾಕೋ ಫುಲ್ ಸ್ಪೇಸ್ ಕೂಡ ಆಗೋಗಿದೆ. ಅಂದ್ರೆ ಎಕ್ಸ್ಪೋರ್ಟ್ ಮಾಡಕ್ಕೂ ಸ್ಪೇಸ್ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ರೆಸ್ಟೇ ಮಾಡ್ಬೇಡ, ಅಷ್ಟೊಂದು ತಲೆನೋವಿತ್ತು, ಸರಿಗ್ ನಿದ್ದೆ ಇರ್ಲಿಲ್ವಲ್ಲ ಅಂತ ಹೇಳಿ ಸ್ವಲ್ಪ ಮಲಗ್ಬಿಟ್ಟಿದ್ದೆ. ಅದಾದ್ಮೇಲೆ ಒಂದು 12:10 ನನಗೊಂದು ಮೆಸೇಜ್ ಬರಂಗೆ ಸೌಂಡ್ ಬಂತು. ಅಂದ್ರೆ ನಾರ್ಮಲ್ ಮೆಸೇಜ್ ಅಲ್ಲಿ ನಂಗೆ ಗೊತ್ತಾಯ್ತಿತ್ತು ಪಾರ್ಸೆಲ್. ಯಾಕಂದ್ರೆ ನಂಗೆ 2 ಟೈಮ್ಸ್ ಹಾಗೆ ಆಯ್ತು. ಮೆಸೇಜ್ ಬಂದ ತಕ್ಷಣ ಡೋರ್ ಡೆಲಿವರಿ ಬರ್ತಾ ಇತ್ತು. ಸೊ ಅದಕ್ಕೆ ಇವಾಗ ಡೋರ್ ಡೆಲಿವರಿ ಬರ್ಬೋದು ಅಂತ ಹಾಗೆ ಆಯ್ತು. ಡೋರ್ ಡೆಲಿವರಿ ಒಂದು ಬಂತು ಮಿಂತ್ರಾ ಇಂದ. ಸೊ ಇಲ್ಲೇ ಇಟ್ಟಿದ್ದೀನಿ. ಸೊ ಒಂದು ಪಾರ್ಸೆಲ್ ಆರ್ಡರ್, ಒಂದು ಪಾರ್ಸೆಲ್ ಬಂದಿದೆ. ಇನ್ನೂ 2 ಪಾರ್ಸೆಲ್ ಹಂಗೆ ಇದೆ, ಓಪನ್ ಮಾಡಿಲ್ಲ. ಕರೆಂಟ್ ನೋಡಿ ಬಂದಿದೆ. ಇಲ್ಲೇ ಚಿಕ್ಕದು ಲೈಟ್ ಹಾಕಿದ್ದೆ ಬಂದ್ರೆ ಗೊತ್ತಾಗ್ಲಿ ಅಂತ ಹೇಳಿ. ಸೊ ಇವತ್ತು ಟ್ಯೂಸ್ಡೇ, ನಂಗೆ ಇಡೀ ದಿನ ಕರೆಂಟ್ ಹೋಗ್ಬಿಡುತ್ತೆ, ಕೆಲ್ಸಗಳಾಗೋದಿಲ್ಲ. ಸದ್ಯ ಇವತ್ತಿನ ಬೇಗ ಬಂದಿದೆ. ಸೊ ಒಂದೊಂದ್ಸತಿ ಸಂಜೆ 6 ಗಂಟೆವರೆಗೂ ಬರಲ್ಲ. ಸೊ ನಾನು ಇವತ್ತು ಇನ್ನೂ ಕೂಡ ಏನು ಫ್ರೆಶ್ ಅಪ್ ಆಗಿಲ್ಲ, ಇನ್ನು ಸ್ನಾನ ಕೂಡ ಮಾಡಿಲ್ಲ. ಸಿಕ್ಕಾಪಟ್ಟೆ ತಲೆನೋವಿತ್ತು. ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ. ನೈಟ್ ಎಲ್ಲ ತಲೆನೋವೇ ಇತ್ತಲ್ಲ. ಸ್ವಲ್ಪ ಇನ್ನೂ ಅದೇ ಒಂದು ಇದ್ರಲ್ಲಿದೆ, ಹೋಗಿದೆ ತಲೆನೋವು. ಬಟ್ ಅದು ಇನ್ನೂ ಸುಧಾರಿಸ್ಕೊಳ್ಳಕ್ಕೆ ಇನ್ನೂ ಟೈಮ್ ತಗೊಳ್ತಾ ಇದೀನಿ. ಈ ಮಟ್ಟಕ್ಕೆ ಬಂದ್ಬಿಡುತ್ತೆ ನೋಡಿ, ಒಂದ್ ಇಡೀ ದಿನ ವೇಸ್ಟ್ ಆಗ್ಬಿಡುತ್ತೆ ತಲೆನೋವುಗಳು ಬಂದ್ರೆ ಈ ತರ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಮಧ್ಯರಾತ್ರಿನೇ ವಿನುಗೆ ಕಾಲ್ ಮಾಡಿದ್ದೆ. ಯಾಕಂದ್ರೆ ನಂಗೆ ಆಗ್ತಾ ಇರ್ಲಿಲ್ಲ, ಮಾತಾಡ್ಲೇಬೇಕನ್ನಿಸ್ತಿತ್ತು. ಪಾಪ ರಿಸೀವ್ ಮಾಡ್ದ 3:15 4:13 ನನ್ನ ಜೊತೆ ಆನ್ಲೈನ್ ಅಲ್ಲೇ ಇದ್ಕೊಂಡು ಅರ್ಧ ಗಂಟೆ ಮೇಲೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಿದಂದ್ರೆ ನಂಗೆ ಹೇಳ್ತಿದ್ದ, ಆರಾಮಾಗಿರು, ಸರಿ ಹೋಗುತ್ತೆ, ಕೌಂಟಿಂಗ್ ಮಾಡ್ತಾ ಇದ್ದ. 3 ಕೌಂಟ್ ಮಾಡ್ತೀನಿ, ಡೀಪ್ ಬ್ರೀತ್ ತಗೋ ಅಂತೆಲ್ಲ ಹೇಳಿ ಮಾಡ್ದ ಪಾಪ. ಮತ್ತೆ ನಾನು ಹೇಳಿದೆ ವಿಡಿಯೋ ಕಾಲ್ ಜಾಸ್ತಿ ಬೇಡ, ಇನ್ಮೇಲೆ ಸುಮ್ಮನೆ ಇದಾಗುತ್ತೆ. ಮತ್ತೆ ನಾನು ಸಿಕ್ಕಾಪಟ್ಟೆ ಬಂದ್ಬಿಟ್ಟಿತ್ತು. ನಾನು ಹೇಳ್ತಾ ಇದ್ದೆ, ಅದು ಇದು ಮಾತಾಡ್ಬೇಡ ಮದ್ವೆ ಅಂತ ಹೇಳ್ತಿದ್ದ ಅಲ್ವಾ. ಅದಕ್ಕೆ ನಾ ಹೇಳ್ದೆ, ಅವ್ರ ಮನೆಯಲ್ಲೂ ಇರುತ್ತಲ್ವಾ, ಎಲ್ರ ಮನೆಯಲ್ಲೂ ಇರುತ್ತೆ. ಇವಾಗ ನಮ್ಮ ಮನೆಯಲ್ಲೂ, ಇವಾಗ ನನ್ನ ತಮ್ಮ ಇದ್ದಾನೆ, ಎಲ್ರಿಗೂ ಒಂದು ಮದ್ವೆ ಅನ್ನೋದು ಆಗ್ಬೇಕು. ಬಟ್ ಇವಾಗ ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ನೋಡಿ ಒಬ್ಳೇ ಬದುಕದ್ ಕಲ್ತ್ಬಿಟ್ಟು ಯಾರುನು ಅಂದ್ರೆ ಇವಾಗ ವಿನು ಇಂದ ಹಿಡಿದು ಪ್ರತಿಯೊಬ್ರು ಯಾರು ಕೂಡ ನನ್ ಒಂದು ಮನ್ಸ್ ಅರ್ಥ ಅಂದ್ರೆ ಅವ್ರಿಗೆ ಕೆಟ್ಟವ್ರಂತಲ್ಲ, ನನ್ ಮನ್ಸ್ ನಾನೇನ್ ಅನ್ಭವಿಸ್ತಾ ಇದೀನಿ ನನಗ್ ಗೊತ್ತು. ಯಾವ ಟೈಮಲ್ಲಿ ನನ್ಗೆ ಅವಶ್ಯಕತೆ ಇತ್ತು ಆ ಟೈಮಲ್ಲೆಲ್ಲ ಅವ್ರುಗಳು ಬರ್ಲಿಲ್ಲ. ಇವಾಗ ನಾನ್ ಎಲ್ಲಾ ಪೇನ್ನು ನಾನೇ ಅನುಭವಿಸಿ ಅದರಿಂದ ಹೊರಗ್ ಬಂದು ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ನನ್ಗೆ ಸ್ವಲ್ಪ ನನ್ಗೆ ನಿನ್ ಮದ್ವೆ ಆದ್ರೆ ಯಾವ ತರನೋ ಏನೋ ಹಂಗ ಅನ್ಸ್ಬಿಡುತ್ತೆ. ನನಗ್ ಮದ್ವೆ ಬೇಡ, ನನಗೆ ನೀನ್ ಅದ್ರ ಬಗ್ಗೆ ಮಾತಾಡ್ಬೇಡ ಸ್ವಲ್ಪ. ಅಂದ್ರೆ ಈಗ ನೋಡಿ, ಸ್ವಲ್ಪ ನಾವು ಒಟ್ಟಿಗೆ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ತರ ಇರ್ಬೋದು ನಾವು. ಯಾಕಂದ್ರೆ ಮದ್ವೆ ಅನ್ನೋದು ಲೈಫ್ ಲಾಂಗ್ ಇದು ಆಯ್ತಾ. ಸುಮ್ನೆ ನಾವು ಆಲ್ರೆಡಿ ಸಫರ್ ಆಗಿದೀವಿ ಇಷ್ಟು ವರ್ಷ ಆಯ್ತಾ. ಒಬ್ಬೊಬ್ರು ಲೈಫ್ ಒಂದೊಂದ್ ತರ ಇರುತ್ತಾಯ್ತಾ. ಈಗ ಅವಾಗಿನ ಜನರೇಷನ್, ನಮ್ ಹಿಂದಿನ ತಲೆಮಾರಿನವ್ರದ್ದು ಮದ್ವೆ ಆಗಿ ಮಕ್ಳಾಗಿರ್ತಾರೆ, ಬಿಡೋದಕ್ಕಾಗಲ್ಲ ಕೆಲವೊಂದ್ಸತಿ. ಕೆಲವೊಂದ್ ಸಂದರ್ಭದಲ್ಲಿ ಬಿಟ್ಟು
ಇದ್ ಮಾಡ್ಬೇಕಾಗುತ್ತೆ. ಈ ತರ ಎಲ್ಲ ಇರುತ್ತೆ. ನಂದೇ ಪರಿಸ್ಥಿತಿನೇ ಬೇರೆ. ನನಗೆ ಮಕ್ಳು ಇರ್ಲಿಲ್ಲ ಈ ಕಡೆ. ಏನು ಒಂದೇನೋ ಒಂದು ನನ್ನ ಅಸ್ತಿತ್ವಕ್ಕೇನೋ ಒಂದು ಬೆಲೆ ಇಲ್ಲ ಅನ್ನೋ ರೀತಿ ಎಲ್ಲ ಆಗಿ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಸಫರ್ ಆಗಿದ್ದೀನಿ ನಾನು, ಮಾನಸಿಕವಾಗಿ ಹೆಚ್ಚಾಗಿ. ಹಾಗಾಗಿ ಈ ಮದ್ವೆ ಅನ್ನೋ ಕಾನ್ಸೆಪ್ಟೇನೆ ನನ್ಗೆ ಯಾಕೋ ಇದಾಗ್ತದೆ. ಅದಕ್ಕೋಸ್ಕರ ನನ್ಗೇನ್ ತಲೆನೋವು ಬರ್ಲಿಲ್ಲ. ವಿನು ಹಂಗೆ ಹೇಳ್ದ ಅಂದ್ಬಿಟ್ಟು ಅದು ನಿನ್ನೆ ಊಟ ಮಾಡೋ ಟೈಮಲ್ಲಿ, ಐ ಮೀನ್ ನಿನ್ನೆ ಮಾತಾಡುವಾಗ ವಿಡಿಯೋ ಕಾಲ್ ಅಂದ್ರೆ ನೈಟ್ 9 o'clock ಹಂಗ ಅನ್ಸುತ್ತೆ. ಬಟ್ ಅಂದ್ರೆ ಮದ್ವೆ ವಿಚಾರ ಬಂದಾಗ ಬಟ್ ಅಂದ್ರೆ ವಿನು ಏನ್ ಸೀರಿಯಸ್ ಆಗಿ ಹೇಳ್ತಾ ಇರಲಿಲ್ಲ, ಜನರಲ್ ಆಗಿ ಹೇಳ್ತಿದ್ದೆ. ನಾನು ಹೇಳ್ದೆ ತಮಾಷೆ ಅಂತಲ್ಲ, ನನಗೂ ಸೀರಿಯಸ್ ಆಗು ಅನ್ಸುತ್ತೆ. ನಾನು ಹೇಳ್ತಾ ಇದ್ದೆ ವಿನು, ನಾವಿಬ್ರು ಫಸ್ಟ್ ಬಾಳಿ ಬದುಕೋಣ ಆಯ್ತಾ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಯಾಕಂದ್ರೆ ನಾನು ಫಸ್ಟ್ ಹೇಳಿದ್ದೆ, ನಿನ್ನ 6 ತಿಂಗಳು ಅಟ್ಲೀಸ್ಟ್ 1 ತಿಂಗಳಾದ್ರೂ ನಾವು ಒಂದ್ ಹತ್ತತ್ರ ಇದ್ದು, ಅಟ್ಲೀಸ್ಟ್ ಒಂದ್ ಸ್ವಲ್ಪ ದೂರ ಇದ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ರ್ಯಾಪ್ ಬಿಲ್ಡ್ ಆಗುತ್ತೆ. ಬರೀ ಫೋನ್ ನಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಸುಖಕ್ಕೆ ಆಗ್ತೀವಿ ಅನ್ನೋದು ಏನ್ ಗ್ಯಾರಂಟಿ ಅಂತ ನಾನು. ಬಟ್ ಅರ್ಧ ಮುಕ್ಕಾಲ್ ಗಂಟೆವರೆಗೂ ಆನ್ಲೈನ್ ಅಲ್ಲಿ ಇದ್ದು, ಐ ಥಿಂಕ್ 40 minutes ವರೆಗೂ ಆನ್ಲೈನ್ ಅಲ್ಲಿ ಇದ್ದು, ನನ್ಗೆ ನೀರ್ ಕುಡ್ದು ಬೆಲ್ಲ ಎಲ್ಲ ತಗೊಂಡು ತುಂಬಾ ಒದ್ದಾಡ್ಬಿಟ್ಟೆ, ತಲೆನೋವು ರಾತ್ರಿ. ಸೊ ನನ್ಗೆ ಸಮಾಧಾನ ಮಾಡ್ತಿದ್ದ ಫೋನ್ ನಲ್ಲೇನೆ. ಆಮೇಲೆ ನಾನು ಹೇಗೋ ಚೇತರಿಸ್ಕೊಂಡು ಮಲಗ್ದೆ. 4:15 ಮೇಲೆ ಆಗೋಗ್ಬಿಟ್ಟಿತ್ತು ಮಲಗ್ದೆ. ಮತ್ತೆ 4 ಕಾಲ್ ಹಂಗೆ ವಿನು ಮಲಗ್ದ. ಐ ಮೀನ್ ವಿ ವೆಂಟ್ ಆಫ್ಲೈನ್. ಆಮೇಲೆ ನಾನು ಮಲಗ್ದೆ. 4:15 ಹಂಗ್ ಸ್ವಲ್ಪ ನಿದ್ದೆ ಬಂತು. ಎದ್ದೇಳುವಾಗ 9 ಗಂಟೆ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಸ್ವಲ್ಪ ಹಂಗೆ ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ಇಲ್ಲೇ ಮನೆ ಒಳಗಡೆನೆ ವಾಕ್ ಮಾಡಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಮತ್ ಮಲ್ಗಿ ಇವಾಗ ಎದ್ದು ಕೂತಿದ್ದೀನಿ ನೋಡಿ. ಇಷ್ಟ ಆಗಿದೆ ಕತೆ. ಇದು 6 ನಿಮಿಷದ ಮೇಲೆ ಆಗ್ತಿದೆ ವಿಡಿಯೋ. ಒಂದ್ ಸ್ವಲ್ಪ ಕೂಡ ಸ್ಪೇಸ್ ಇಲ್ಲ. ಅಂದ್ರೆ ಸದ್ಯ ಇವಾಗ ವಿಡಿಯೋ ಮಾಡಕ್ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡಿದೀನಿ, ಎಕ್ಸ್ಪೋರ್ಟ್ ಮಾಡಕ್ ಸ್ಪೇಸ್ ಇರ್ಲಿಲ್ಲ. ಯಾಕಂದ್ರೆ 20 ನಿಮಿಷದ ವಿಡಿಯೋ ಇದ್ರೆ ಎಕ್ಸ್ಪೋರ್ಟ್ ಆಗೋದು ಕಷ್ಟ. ಇವಾಗ ಏನ್ ಮಾಡೋದು, ಸಿಕ್ಕಾಪಟ್ಟೆ ಕೆಲ್ಸಗಳಿದೆ. ಇನ್ನ ಇದು ಬೇರೆ ಮಾಡ್ಬೇಕು, ಬೇಗ ಶುರು ಮಾಡ್ಬೇಕು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳು. ಯಾವಾಗ ಮಾಡ್ತೀನೋ, ನಾನು ಇವತ್ತಿಂದಾನೇ ಮಾಡ್ತೀನಿ ಅಂತ 14ನೇ ತಾರೀಕು ಅಮ್ಮಂಗೆ ಹೇಳಿದ್ದು. ಇವತ್ತು ಆಲ್ರೆಡಿ 17ನೇ ತಾರೀಕು ಆಯ್ತು, ಇನ್ನೂ ಕೂಡ ಮಾಡಿಲ್ಲ ನೋಡಿ. ಇದು ಪರಿಸ್ಥಿತಿ ನಂದು. ನಂಗೆ ಸ್ವಲ್ಪ ಇಲ್ಲಿ ಹುಣ್ಣ ಆಗೋ ತರ ಆಗ್ತಾ ಇದೆ, ಕಾಣಲ್ಲ. ಎಲ್ಲ ಒಳ್ಳೇದಾಗ್ಲಿ ಅಷ್ಟೆ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೆ. ಯಾವ್ದೇ ಒಂದು ಹ್ಯಾಪಿನೆಸ್ ಕೂಡ ಪರ್ಮನೆಂಟ್ ಅಲ್ಲ, ಯಾವ್ದೇ ಒಂದು ಸ್ಯಾಡ್ನೆಸ್ ಕೂಡ ಪರ್ಮನೆಂಟ್ ಅಲ್ಲ. ಬಟ್ ಲೆಟ್ಸ್ ಲಿವ್ ಇನ್ ಪ್ರೆಸೆಂಟ್, ಲೆಟ್ಸ್ ಲರ್ನ್ ಫ್ರಮ್ ಅವರ್ ಪಾಸ್ಟ್, ಲೆಟ್ಸ್ ಹೋಪ್ ಫಾರ್ ದ ಬೆಟರ್ ಫ್ಯೂಚರ್ ಅಷ್ಟೇ. ಥಿಂಕ್ ಪಾಸಿಟಿವ್, ಬಿ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಅಷ್ಟೇ. ನೋಡಿ, ಹಿಂದೆ ಬೋರ್ಡ್ ಮೇಲೆ ಅದು ಬರ್ದಿರೋದು ಹಾಗೆ ಇದೆ, ನಾರ್ಸಿಸಮ್ ರಿಕವರಿ ಹೀಲಿಂಗ್ ಜರ್ನಿ ಅಂತ. ಬಟ್ ಬೋರ್ಡ್ ಯೂಸ್ ಮಾಡ್ಕೊಂಡು ಏನೋ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ. ಜಸ್ಟ್ ಅದು ಬೋರ್ಡ್ ಆಗಿದೆ. ಅಟ್ಲೀಸ್ಟ್ ಅದನ್ನ ನೋಡ್ತಾ ಇದ್ರೆ ನಾನು ಹೀಲ್ ಆಗ್ತೀನಿ, ಜೊತೆಗೆ ನನ್ನ ತರ ಇರೋರಿಗೆ ಮೋಟಿವೇಶನ್ ಆಗುತ್ತೆ ಅಂತ. ಒಬ್ರಿಗೆ ಯಾರಿಗಾರು ಮೋಟಿವೇಶನ್ ಸಿಕ್ಕಿದ್ರು ಸಾಕು. ನೋಡೋಣ ಏನಾಗುತ್ತೆ ಅಂತ. ನನ್ನ ಲೈಫ್ ಸಾಕಪ್ಪ ಸಾಕು, ತಲೆ ನೋವು ಸವಾಸ. ಅವನು ಹೇಳ್ತಿದ್ದೆ, ಅಪ್ಪ ಇವಾಗಲೇ ಪ್ರಾಣ ಹೋಗ್ಲಿ, ನನ್ಗೆ ಅಷ್ಟರ ಮಟ್ಟಿಗೆ ತಲೆ ನೋವ್ತಾ ಇದೆ, ಹಂಗೆಲ್ಲ ಮಾತಾಡ್ಬಿಡ ಅಂತಿದ್ದ. ಅವನಿಗೂ ಪಾಪ ಒಂದ್ ಸ್ವಲ್ಪ ತಲೆನೋವು, ಅವ್ನು ನಾರ್ಮಲ್ ತಲೆನೋವು ಬಂದಿದೆ. ಇವಾಗ ವಿಡಿಯೋ ಕಾಲ್ ಮಾಡಿದ್ದ. ಅಂದ್ರೆ ಏನ್ ಗೊತ್ತಾ, 12:10 ವಿಡಿಯೋ ಕಾಲ್ ಆಗಿದೆ, ಮಿಸ್ ಕಾಲ್ ಆಗಿದೆ ವಿನೋದು. ನಾನು ನೆಟ್ ಆಫ್ ಇತ್ತಾಯ್ತಾ, ಎದ್ಮೇಲೆ ನೆಟ್ ಆನ್ ಮಾಡಿ ಇವಾಗ ಇದೆಲ್ಲ ಆರ್ಡರ್ ಪಾರ್ಸಲ್ ಇಸ್ಕೊಂಡ್ ಬಂದು ನೆಟ್ ಆನ್ ಮಾಡಿದ್ರೆ ವಿನೋದ್ ಮಿಸ್ ಕಾಲ್ ಆಗಿತ್ತು. ಈಗ ಎಷ್ಟು ಗೊತ್ತಾ ಟೈಮು, ಈಗ 1 ಗಂಟೆ 10 ನಿಮಿಷ ಆಯ್ತು. ನಿಮಗೆ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ನಾನೇ ಮಾಡಿದ್ದೆ ವಿಡಿಯೋ ಕಾಲ್. ಜಾಸ್ತಿ ವಿಡಿಯೋ ಕಾಲ್ ಮಾಡ್ಬೇಡ ನಾನು ಹೇಳಿದ್ನಲ್ಲ, ಅದಕ್ಕೆ ನೀನು ಮಾಡಿಲ್ಲ ಅನ್ಸುತ್ತೆ. ಒಳ್ಳೇದಾಯ್ತು. ಇನ್ನೊಂದು ಇಲ್ಲ ನಂಗೆ ಮಲಗಿದೀನಿ, ಸ್ವಲ್ಪ ತಲೆ ನೋವ್ತಾ ಇದೆ ಅಂತ. ಇನ್ನು ಸ್ವಲ್ಪ ನಾರ್ಮಲ್ ತಲೆ ಇಷ್ಟು ನೋವ್ತಾ ಇದೆ ಅಂತ. ನೀನು ಆಕ್ಚುಲಿ ಸ್ಕೂಲಲ್ಲಿ ಒಂದು ಜಾಬ್ ಗೆ ಅಪ್ಲೈ ಮಾಡಿದಾನೆ, ಅದು ಆಲ್ಮೋಸ್ಟ್ ಆಗೋ ತರ ಇದೆ ಅಂತ ಹೇಳ್ತಿದ್ದಾನೆ. ಬಟ್ ಸ್ಕೂಲ್ಗಳೆಲ್ಲ ಸ್ವಲ್ಪ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಅಲ್ವಾ ಎಲ್ಲ ರಿಕ್ರೂಟ್ ಮಾಡೋದು, ಅದಕ್ಕೆ ಅಂತ ಹೇಳ್ತಿದ್ದಾನೆ. ನೋಡ್ಬೇಕು, ಅದು ಅವನಿಗೆ ಬಿಟ್ಟಿದ್ದು, ಅವನ ಲೈಫು, ಅವನಿಗೆ ಏನ್ ಬೇಕೋ ಅದ್ ಮಾಡ್ಲಿ ಆಯ್ತಾ. ಬಟ್ ಚೆನ್ನಾಗಿರ್ಲಿ. ನನ್ನ ಲೈಫಲ್ಲಿ ನನ್ನ ಒಂದು ಗೋಲ್ಸ್, ನನ್ನ ಒಂದು ಏನು
ಪರ್ಪಸ್ ಏನಿದೆ ಅದ್ರ ಕಡೆ ನಾನು ಗಮನ ಕೊಡೋದಕ್ಕೆ ಯಾರು ಅಡ್ಡ ಬರ್ದಿದ್ರು ಸಾಕು. ಅಮ್ಮ ಅಲ್ಲಿ ನನ್ನ ತಮ್ಮ ಮೆಸೇಜ್ ರಿಪ್ಲೈ ಮಾಡಿದ ನಿನ್ನೆ, ನಂಗೆ ತುಂಬ ಖುಷಿ ಆಯಿತು. ಮತ್ತೆ ನಾನು ನಿಮಗೆ ರಿಪ್ಲೈ ಮಾಡಿದೆ. ಐ ಥಿಂಕ್ ಮೇ ಬಿ ನಿನ್ನೆ ರಿಪ್ಲೈ ಮಾಡಿದೆ. ಸೊ ಖುಷಿ ಆಗುತ್ತೆ. ಇಲ್ಲ ನಾವು ದೂರ ಇದ್ರು ಸೈಲೆಂಟ್ ಆಗಿದ್ರು ಯಾವತ್ತೂ ನಮ್ಮ ರಿಲೇಶನ್ಶಿಪ್ ಹಾಗೆ ಇರುತ್ತೆ. ನೀನು ನನ್ನ ಯಾವತ್ತಿದ್ರು ನನ್ನ ಅಕ್ಕನೇ, ನಾನು ನಿನ್ನ ತಮ್ಮನ ಹತ್ರ. ಪಾಪ ಅವನು ಮೆಸೇಜ್ ಹಾಕಿದ್ದಾನೆ, ಥ್ಯಾಂಕ್ ಯು ಅಂತ ಹಾಕಿದ್ದೀನಿ. ನಾನು ತೋಚಿದ ಮೆಸೇಜ್ ಹಾಕಿದ್ದೀನಿ. ಖುಷಿ ಆಗುತ್ತೆ. ಎಲ್ರೂ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು, ಅದಷ್ಟೇ ನಾನು ಕೇಳ್ಕೊಳ್ಳೋದು. ಎಷ್ಟೇ ದುಡ್ಡು ಏನೇ ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನೆಮ್ಮದಿ ಬಿಡ್ಬೇಕು, ಅದಕ್ಕೋಸ್ಕರ ಒದ್ದಾಡೋದು ನಾನು. ಅದು ಎಲ್ಲೋ ಆಚೆ ಸಿಗಲ್ಲ, ನಮ್ಮೊಳಗೆ ನಾವು ಕಂಡ್ಕೋಬೇಕಷ್ಟೆ. ಎಷ್ಟೇ ಪ್ರೀತಿ ಪಾತ್ರ ಇದ್ರು ಕೂಡ ನೆಮ್ಮದಿ ಸಿಗಲ್ಲ, ನಮ್ಮೊಳಗಡೆ ನಾವು ಕಂಡ್ಕೋಬೇಕಷ್ಟೆ ನೆಮ್ಮದಿ. Love you all guys. Take care. Keep going. Think positive. Be an optimist. Life is beautiful and make the most of it. 17th February 2026. Keep going. Keep trusting the process. ಅದಷ್ಟು ಬೇಗ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಕೂಡ ಬರುತ್ತೆ ನನ್ನ ಚಾನಲ್, ಚೆಕ್ ಮಾಡಿ. Love you all. Take care guys. Awareness is the beginning of your healing journey. Keep going. Love you all. Take care. 307 ರೂಪಾಯಿಗೆ ಇಷ್ಟೆಲ್ಲ ಬಂದಿದೆ. ಏನೇನು ಬಂದಿದೆ ನೋಡೋಣ ಬನ್ನಿ. 1/2 ಲೀಟರ್ ಹಾಲು, ಜೊತೆಗೆ 600 ಗ್ರಾಮ್ ಎಂದು ವೆಜ್ ನೂಡಲ್ಸ್, ಹಕ್ಕ ನೂಡಲ್ಸ್. ಇದು ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಏನಂತ ನಾರ್ಮಲ್, ಐ ಮೀನ್ ಯಾವಾಗಲೂ ನೂಡಲ್ಸ್ ಯೂಸ್ ಮಾಡ್ತೀವಲ್ಲ ಯೆಲ್ಲೋ ಕಲರ್ ಪ್ಯಾಕೆಟು, ಅದಕ್ಕಿಂತ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಸೊ ಪ್ಲೇನ್ ಇದೇನು ಜಾಸ್ತಿ ಬೇರೆ ಏನು ಹಾಕಿರಲ್ಲ ಇದರಲ್ಲಿ. ಐ ಮೀನ್ ಮಸಾಲೆ ಕೂಡ ಏನೂ ಇರಲ್ಲ, ಬರೀ ನೂಡಲ್ಸ್ ಅಷ್ಟೇ. ಇಲ್ಲಿ ಇದೆಷ್ಟು ಗ್ರಾಮ್ಸು, ಐ ಥಿಂಕ್ ಎಷ್ಟು ಗ್ರಾಮ್ಸ್ ಇದು, 100 ಗ್ರಾಮ್ಸ್ ಅಲ್ಲಪ್ಪ. ಟೂ 200 ಗ್ರಾಮ್ಸ್. ಎಸ್, ನೋಡಿ ಇಲ್ಲಿ ಏನು ಕಾಣೋದೇ ಇಲ್ಲ. 200 ಗ್ರಾಮ್ಸ್ ಇದೆ. ಸೋಯಾ ಪನ್ನೀರು ಇದು ಬಂದಿದೆ, ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಮೇ ಬಿ ಇದು ಒಂದು 100 ಗ್ರಾಮ್ಸ್ ಇರ್ಬೋದು. ಇದು 200 ಗ್ರಾಮ್ಸ್ ಅಂತ ಇತ್ತು, ಬಟ್ ಕಮ್ಮಿ ತೋರಿಸ್ತಾ, ಐ ಮೀನ್ ಕಮ್ಮಿ ಕ್ವಾಂಟಿಟಿ ಇದೆ ಯಾವಾಗ್ಲಿಗಿಂತ. ಯಾವಾಗಲೂ ಸ್ವಲ್ಪ ಇದ್ರ ತುಂಬ ಇರ್ತಾ ಇತ್ತು ನೋಡಿ, ಇದು ತುಂಬ ಮುಚ್ಚಳ ತುಂಬ ಇರ್ತಾ ಇತ್ತು, ಬಟ್ ಕಮ್ಮಿ ಇದೆ. ದ್ರಾಕ್ಷಿ ಇದು 30 ರೂಪಾಯಿ. ಸೊ ಎಲ್ಲ ಸೇರಿ ನಂಗೆ 307 ರೂಪಾಯಿ ಆಯಿತು. ಇದು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ಇದೂ ಏನಂತ ಪ್ರಾಬ್ಲಮ್ ಇಲ್ಲ, ಇದು ತಿನ್ಬೋದು ಅಂತ ತೊಗೊಂಡೆ. ಬಾಳೆಹಣ್ಣು ಬಂದಿದೆ, ದೊಡ್ಡದು ಪಚ್ಚ ಬಾಳೆಹಣ್ಣು ಒಂದು 4 ಬಂದಿದೆ. ಮೆಂತ್ಯ ಸೊಪ್ಪು ಒಂದು ಕಟ್ಟು ಬಂದಿದೆ, ಜೊತೆಗೆ ಒಂದು ಬ್ರಿಂಜಾಲ್. ಸೊ ಇದಿಷ್ಟಕ್ಕೆ ನನಗೆ 307 ರೂಪಾಯಿ ಆಯಿತು. ವರ್ತ್ ಇದೆ, ನಾಟ್ ಬ್ಯಾಡ್. ಇದು ಆ್ಯಕ್ಚುಲಿ 9 ರೂಪಾಯಿಗೆ ಸಿಗ್ತಾ ಇತ್ತು, 9 ರೂಪಾಯಿ ಆಫರ್ ಅಂತ. ಅಂದರೆ 199 ರುಪೀಸ್ ಮೇಲೆ ತೊಗೊಂಡ್ರೆ ಆಫರ್ ಅಂತ ಇರುತ್ತೆ. 9 ರೂಪಾಯಿ ಒಂದು ಏನಾರು ಐಟಮ್ ತೊಗೋಬೋದು. 9 ರೂಪಾಯಿಗೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಇತ್ತು. ನಾನು ಹಾಲು ತೊಗೊಂಡೆ. ಟೊಮ್ಯಾಟೊ ಮನೇಲಿದೆ ಅಲ್ವಾ, ಈರುಳ್ಳಿ ಕೂಡ ಇದೆ, ಹಾಗಾಗಿ ಟೊಮ್ಯಾಟೊ ಇನ್ನೊಂದು ಸ್ವಲ್ಪ ಇದೆ, ಒಂದು ವೀಕ್ ಆಗ್ಬೋದು. ನೆಕ್ಸ್ಟ್ ವೀಕ್ ಟೊಮ್ಯಾಟೊ ತೊಗೊಳ್ತೀನಿ. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಇವಾಗ ಬೇಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಉಪ್ಪಿಟ್ಟು ತಿಂದ್ಬಿಟ್ಟಿದ್ದೀನಿ, ಈಗ ಏನು ಸದ್ಯಕ್ಕೆ ಮಾಡ್ಕೊಳ್ಳಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸ್ವಲ್ಪ ಪೀನಟ್ ಬಟರು ಮತ್ತು ಇದು ತಿಂತೀನಿ. ಸೌತೆಕಾಯಿ ಇದೆ ಮನೇಲಿ, ರಾತ್ರಿಗೆ ಏನಾದ್ರು ಅಡುಗೆ ಮಾಡ್ಕೊಳ್ತೀನಿ. ಸುಮಾರು ವಿಡಿಯೋಸ್ ಮಾಡೋ ಕೆಲಸಗಳಿವೆ, ಅದಕ್ಕೋಸ್ಕರ ಈಸಿ ಆಗುವಂಥದ್ದು ಇರಲಿ ಅಂತ ನಾನು ಇದು ಬ್ರೆಡ್, ನೂಡಲ್ಸು ಎಲ್ಲ ತೊಗೊಂಡೆ. ಇದು ಕೂಡ ಬೇಕಾಗ್ತವೆ ಇಂಪಾರ್ಟೆಂಟ್ ಐಟಮ್ಗಳು ಕೆಲವೊಂದು. ಹಣ್ಣು ಇದು ಬೆಸ್ಟ್ ಇದೆ ಅಂತ ಇದೆಲ್ಲ ತೊಗೊಂಡಿದ್ದೇನೆ.
ಇದು ಪಾಪ ಡೆಲಿವರಿ ಅವ್ರದ್ದು ಬ್ಯಾಗು. ಬ್ಯಾಗ್ ವಾಪಸ್ ಕೊಡಬೇಕು. ಸೊ ಆ ಬ್ಯಾಗ್ಗಳನ್ನ ವಾಪಸ್ ಕೊಟ್ಟು ಬಂದು ನಾನು ಅಡುಗೆ ಮಾಡಿಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಐ ಥಿಂಕ್ ನಾನು ಅವತ್ತು ಆಲ್ರೆಡಿ ಮೆಂತ್ಯ ಸೊಪ್ಪು ಮನೇಲಿ ಇತ್ತಲ್ವಾ, ಅಂದರೆ 17th ನಾನೇನು ಇವಾಗ ಶಾಪಿಂಗ್ ಮಾಡಿದ್ದೆ ಅದಕ್ಕೂ ಮುಂಚೆ ತಗೊಂಡಿದ್ದಂತಹ ಮೆಂತ್ಯ ಸೊಪ್ಪಿತ್ತಲ್ಲ, ಅದನ್ನ ಹಾಕಿ ಬೇಳೆ ಹಾಕಿ ಇಲ್ಲಿ ಪಪ್ಪು ಥರ ಮಾಡಿದ್ದೆ. ಸೊ ಹಸಿ ಒಂದು ಮೆಂತ್ಯ ಸೊಪ್ಪು ಕೂಡ ಸೈಡಲ್ಲಿ ಹಾಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಾಗಿತ್ತು. ಈ ರೀತಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಎಷ್ಟೋ ಸಮಾಧಾನ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು ಫರ್ಮೆಂಟೆಡ್ ಆನಿಯನ್ ಕೂಡ ಹಾಕೊಂಡಿದ್ದೀನಿ. ಸೊ ಇದು ಹೆಲ್ತ್ಗೆ ಒಳ್ಳೆಯದು ಆಕ್ಚುಲಿ. ಸೊ ನಾನು ಒಂದ್ಸತಿ ಅನ್ಕೊಂಡೆ ನನ್ಗೇನಾದ್ರೂ ಇದರಿಂದಾನೇ ತಲೆನೋವು ಬಂತ ಅಂತ, ಬಟ್ ಖಂಡಿತವಾಗ್ಲೂ ಇಲ್ಲ. ಸೊ ನಂಗೆ ತಲೆನೋವು ಬಂದಿದ್ದು ಟೈಮಿಗೆ ಸರಿಯಾಗಿ ಊಟ ಮಾಡಿಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಮಾತ್ರ ಆ ರೀತಿ ಬರೋದು. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.